ಸ್ನೇಹಿತರೆ ನೋಡಿದ್ರಲ್ಲ, ನೋಡುತ್ತಿದ್ದಂಗೆ ವಿಮಾನ ಇಲ್ಲಿ ಅಹಮದಾಬಾದಿಂದ ಲಂಡನ್ಗೆ ತೆರಳುತ್ತಾ ಇದ್ದಂಥ ವಿಮಾನ ದುರಂತ ನೀವೇ ನೋಡಿದ್ರಲ್ಲ ಕಣ್ಣಾರೆ. ನೋಡಿ, ಹೋಗ್ತಿದ್ದಂಗೆ ಅಲ್ಲಿ ಏನಾಗ್ತಿದೆ ಅಂತ ಪೈಲಟ್ಗೂ ಕೂಡ ಗೊತ್ತಾಗಿಲ್ಲ, ಮಾಡಬೇಕು, ನಾನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಸಡನ್ಲಿ ಹೋಗಿ ಒಂದು ಮೆಡಿಕಲ್ನ ಹಾಸ್ಟೆಲ್ಗೆ ಹೋಗಿ ಡಿಕ್ಕಿ ಹೊಡಿತೆ ಅಂದರೆ ನೋಡಿ, ನಮ್ಮ ಎಲ್ಲಿಗೆ ಬಂದುಬಿಟ್ಟಿದೆ ನಮ್ಮ ಒಂದು ಪೈಲಟ್ನ ಬಿಹೇವಿಯರು, ಮತ್ತು ನಮ್ಮ ಒಂದು ಸರ್ಕಾರನೂ ಕೂಡ ಯಾವ ನಿಟ್ಟಿನಲ್ಲಿ ಇರ್ತದೆ, ಮತ್ತು ಪೈಲಟ್ನ ಬಿಹೇವಿಯರ್ ಯಾವ ರೀತಿ ಇತ್ತು ಅಲ್ಲಿ ನೋಡಿ. ಎಷ್ಟು ಜನ ಇದರಿಂದ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಇದರಿಂದ ಗಾಯಗೊಂಡಿದ್ದಾರೆ ನೋಡಿ. ಇಂದು ಮಧ್ಯಾಹ್ನ ಜೂನ್ 12, ಇವತ್ತು 12 1ರಿಂದ 2 ಗಂಟೆ ಮಧ್ಯಾಹ್ನ, ಅಂದರೆ 1ರಿಂದ 2 ಗಂಟೆ ಟೈಮಲ್ಲಿ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳಿದ್ದ ಏರ್ ಇಂಡಿಯಾ ವಿಮಾನವು ಟೇಕಫ್ ಆಗುವ ಆ ಕೆಲವೇ ಸಮಯದಲ್ಲಿ ಇನ್ನೇನು ಟೇಕಫ್ ಆಗಬೇಕಾಗಿತ್ತು, ಹೊರಟಿದೆ, ಅಷ್ಟರಲ್ಲಿ ಕಟ್ಟಡಕ್ಕೆ ಡಿಕ್ಕಿಯಾಗಿ ಭಸ್ಮವಾಗಿಬಿಟ್ಟಿದೆಯಂತೆ ನೋಡಿ. ಡಿಕ್ಕಿ ಆದ ತಕ್ಷಣ ವಿಮಾನನೇ ಭಸ್ಮ ಆಗೋಗ್ಬಿಟ್ಟಿದೆ. ಅಲ್ಲಿದ್ದ ಪ್ರಯಾಣಿಕರು ಕೂಡ ಎಷ್ಟೋ ಜನ ಸತ್ತು ಹೋಗಿಬಿಟ್ಟಿದ್ದಾರೆ. ನನ್ನ ಪ್ರಕಾರ ಇಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇರೋ ಪ್ರಕಾರ 130ಕ್ಕೂ ಹೆಚ್ಚು ಜನ ಅಂತ ಕೇಳಿ ಬರ್ತಾ ಇದೆ. ಆದರೆ ಇನ್ನೂ ಎಷ್ಟು ಜನ ಸತ್ತಿದ್ದಾರೋ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ. 130ಕ್ಕೂ ಹೆಚ್ಚು ಜನ ಅಂದರೆ ಕೂಡ ನೀವು ಅರ್ಥ ಮಾಡ್ಕೊಬೇಕು, ಒಬ್ಬರು ಇಬ್ಬರಲ್ಲ, 130ಕ್ಕೂ ಹೆಚ್ಚು ಜನ ತೀರೋಗಿದ್ದಾರೆ ಸದ್ಯಕ್ಕೆ. ಈಗ ಟೋಟಲು 230 ಪ್ರಯಾಣಿಕರು ಕೂಡ ಪ್ರಯಾಣ ಮಾಡ್ಬೋದಿತ್ತು ಅದರಲ್ಲಿ ಅಂತ ಕೂಡ ಒಂದು ಮಾಹಿತಿ ಬರ್ತಾ ಇದೆ. 200 ನೋಡಿ. ಅದು ಅಲ್ಲದೆ ಕೂಡ ಅದು ವಿಮಾನ ಟೇಕಫ್ ಆದ ಕೆಲವು ಗಂಟೆಗಳಲ್ಲಿ ಆ ಕಟ್ಟಡಕ್ಕೆ ಡಿಕ್ಕಿ ಭಸ್ಮ ಆಗಿದೆ. ಆ ಟೈಮಲ್ಲಿ ಏರ್ ಇಂಡಿಯಾ 171 ವಿಮಾನವಾಗಿ ಕಾರ್ಯನಿರ್ವಹಿಸುತ್ತಿರುವ ಬೋಯಿಂಗ್ ಅನ್ನೋ ಒಂದು 787-8 ಡ್ರೀಮ್ ಲೈನರ್ ಅನ್ನೋ ಒಂದು ವಿಮಾನ ಅಂತ ಇದು ನೋಡಿ. ಈ ಬೋಯಿಂಗನ್ನು 787-8 ಡ್ರೀಮ್ ಲೈನರ್ 230 ಪ್ರಯಾಣಿಕರು ಪ್ರಯಾಣಿಸ್ಬೋದಂಥ ಒಂದು ವಿಮಾನ ಇದು ಅಷ್ಟೇ ನೋಡಿ. ಮತ್ತು 12 ಸಿಬ್ಬಂದಿ ಸೇರಿದಂತೆ ಸಿಬ್ಬಂದಿಗಳು ಕೂಡ 12 ಜನ ಇದ್ರಂತೆ ನೋಡಿ. ಸಿಬ್ಬಂದಿಗಳು ಒಟ್ಟು 242 ಜನರಿಂದ ಕರೆದೊಯ್ದಿತ್ತಂತೆ ವಿಮಾನ ನಿಲ್ದಾಣ. ಕರ್ಕೊಂಡು ಹೋಗೋ ಟೈಮ್ ಅದು ಹೋಗ್ತಿತ್ತು. ಇದು ಸುಮಾರು 242 ಜನರನ್ನು ಕರ್ಕೊಂಡು ಹೋಗ್ತಾ ಇತ್ತು. 242 ಜೊತೆಗೆ ಪೈಲಟ್ಗಳು ಕೂಡ ಸೇರಿ 230 ಜನ ಪ್ರಯಾಣಿಕರು, ಇನ್ನು 12 ಜನ ಇವರು ಸಿಬ್ಬಂದಿಗಳು ಅಷ್ಟೇ. ಪೈಲಟ್ಸ್ ಜೊತೆ ಸೇರಿ ಇನ್ನು ಸಿಬ್ಬಂದಿಗಳು ಯಾರ್ಯಾರು ಇರ್ತಾರೆ ಅವ್ರು ಮಾತ್ರ ನೋಡಿ. ವಿಮಾನದಲ್ಲಿ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಂಬ ವರದಿ ಕೂಡ ಇನ್ನೂ ಲಭ್ಯವಾಗಿಲ್ಲ. ಅದೆಂಬುದೇ ಒಂದು ಅಚ್ಚರಿಯಾಗಿ ಸ್ನೇಹಿತರೆ, ಅಚ್ಚರಿಯಾಗಿ ಬಿಡೋಗ್ಬಿಟ್ಟಿದೆ ನೋಡಿ. ಟೇಕಫ್ ಆದ ಕೆಲವೇ ನಿಮಿಷಗಳಲ್ಲಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಉಳಿದಿದ್ದ ಹಾಸ್ಟೆಲ್ ಕಟ್ಟಡಕ್ಕೆ ವಿಮಾನ ಡಿಕ್ಕಿ ಹೊಡೆದೈತೆ. ಡಿಕ್ಕಿ ಹೊಡೆದ ತಕ್ಷಣ 20ಕ್ಕೂ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ ಅಂತ ಅದಕ್ಕೆ ನೀವು ನಂಬ್ತೀರಾ ನೋಡಿ? ನಂಬಲೇಬೇಕು ನೋಡಿ. ಆ ಸ್ಥಳದಕ್ಕೆ 20 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆ ಕಟ್ಟಡಕ್ಕೆ, ಬಿಲ್ಡಿಂಗ್ಗೆ, ಕಟ್ಟಡ ಈ ಥರ ಬಿದ್ದೋಗುತ್ತೆ, ವಿಮಾನ ಬಂದು ಡಿಕ್ಕಿ ಹೊಡೆಯುತ್ತೆ ಅಂತ ನಮ್ಮ ಮಕ್ಕಳಿಗೂ ಕೂಡ ಗೊತ್ತಿರಲಿಲ್ಲ. ಬಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಈ ಕುರಿತು ವರದಿಗಳು ಕೂಡ ಇನ್ನೂ ಪ್ರಕಟ ಆಗ್ತಾ ಇದೆ ನೋಡಿ. ಮೃತಪಟ್ಟಿರುವ ಸಂಖ್ಯೆ ಇನ್ನೂ ಕೂಡ ತೆಗಿತಾ ಇದ್ದಾರೆ. ಅಲ್ಲಿಗೆ ಅಗ್ನಿಶಾಮಕ ದಳ ಕೂಡ ಹೋಗಿ ಧಾವಿಸ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟು ಕಾರ್ಯಾಚರಣೆ ಮಾಡಬೇಕು, ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ. ಅಲ್ಲೇ ಅವರು ಏನು ಅಧಿಕಾರಿಗಳೆಲ್ಲ, ಕೆಲವರು ಪೊಲೀಸರು ಕೂಡ ಅಲ್ಲಿಗೆ ಬಂದು ಎಲ್ಲ ಕೂಡ ಅಲ್ಲೇ ಏನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಕೂಡ ದುರಂತ ಕೂಡ ಇನ್ನೂ ಕೆಲವು ಹೆಣಗಳು, ಸಾವುಗಳೆಲ್ಲ ಬೀಳ್ತಾನೆ ಇದ್ದಾವೆ ಅಂತ ಕೂಡ ಹೇಳಿ ಬರ್ತಾ ಇದೆ ನೋಡಿ. ಇಂಥ ಟೈಮಲ್ಲೂ ಕೂಡ ಏನು ಮಾಡಬೇಕು ಅಧಿಕಾರಿಗಳಿಗೆ? ಅದರಲ್ಲೂ ಕೂಡ ನೋಡಿ, ವಿಮಾನ ಇಂಥ ಮಟ್ಟದಲ್ಲಿ ದುರಂತ ಆಗಿದೆ ಅಂತಂದರೆ ನೀವು ನಂಬಲೇಬೇಕು ನೋಡಿ. ನಾವು ಪ್ರಯಾಣ ಅಂತಂಥದ್ದು ನೋಡಿ ಎಷ್ಟು ಸೇಫಾಗಿ ಮಾಡ್ತೀವಿ. ಇಲ್ಲಿಂದ ಲಂಡನ್ಗೆ, ಫಾರಿನ್ಗೆ, ಇಲ್ಲೆಲ್ಲ ಹೋಗಬೇಕು, ಏನೇನೋ ಕಂಡ್ಕೊಂಡಿರ್ತೀವಿ, ಪ್ರವಾಸಿ ನೋಡಬೇಕು, ಅದನ್ನು ನೋಡಬೇಕು, ಇದನ್ನು ನೋಡಬೇಕು. ಆದರೆ ವಿಮಾನದಲ್ಲಿ ಹೋಗಿ ಬರೋದು, ಮತ್ತು ವಿಮಾನಗಳು ಕೂಡ ಏನಕ್ಕೆ ವಿಮಾನದಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಸಾವಾಗುತ್ತೆ, ಮತ್ತು ವಿಮಾನಗಳು ಕೂಡ ಯಾಕೆ ಈ ಥರ ಪತನಗೊಳ್ಳುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಇನ್ನೊಂದು ವೀಡಿಯೋದಲ್ಲಿ ನೋಡಿ. ಸದ್ಯಕ್ಕೆ ಈಗ ವಿಮಾನ ದುರಂತ ಆದ ಬಳಿಕ ಅಲ್ಲಿಗೆ ಅಪಘಾತ ಸಂಭವಿಸಿದ್ದಾದಮೇಲೆ ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡದ 6 ತುಕಡಿಗಳು, ಅಂದರೆ NDRF ತಂಡಗಳು 6 ತಂಡಗಳು ಬಂದಿದೆಯಂತೆ. ಗಡಿ ಭದ್ರತಾ ಪಡೆಯ BSF 2 ತುಕಡಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದೆಯಂತೆ. ಕಾರ್ಯಾಚರಣೆ ನಡೀತಾ ಇದೆಯಂತೆ. ಮುಂದೆ ನೋಡಬೇಕು ಏನಾಗುತ್ತೆ ಅಂತ ನೋಡಿ. ಆಂಬುಲೆನ್ಸ್ಗಳು ಕೂಡ 12 ಆಂಬುಲೆನ್ಸ್ಗಳು, ಅಂದರೆ 1 ಡಜನ್ ಆಂಬುಲೆನ್ಸ್ ಕೂಡ ಬಂದಿದೆಯಲ್ಲದೆ ಅಲ್ಲಿ 1 ಡಜನ್ ಅಂತ ಕೂಡ ಸದ್ಯಕ್ಕೆ ಇನ್ಫಾರ್ಮೇಷನ್ ಬರ್ತಾ ಇದೆ. ಇನ್ನೂ ಹೆಚ್ಚು ಆಂಬುಲೆನ್ಸು 6 ಡಜನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೀಗ 1 ಡಜನ್ ಬಂದಿದೆಯಂತೆ ಸ್ಥಳಕ್ಕೆ ರಕ್ಷಣೆ ಮಾಡೋದಕ್ಕೆ ನೋಡಿ. ಎಷ್ಟು ಜನ ಇನ್ನೂ ಕೂಡ ಗಾಯಗೊಂಡಿದ್ದಾರೋ, ಎಷ್ಟು ಜನ ಇನ್ನೂ ಸಾವನ್ನಪ್ಪಿದ್ದಾರೋ ತಿಳಿದು ಬಂದಿಲ್ಲ. ಸದ್ಯಕ್ಕೆ 130ಕ್ಕೂ ಹೆಚ್ಚು ಅಂತ ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ಈ ರೀತಿ ಅಪಘಾತಗಳು ಯಾಕೆ ಸಂಭವಿಸ್ತವೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ. ಸದ್ಯಕ್ಕೆ ನೋಡಿ, ಇಂಥ ವಿಡಿಯೋ ನಿಮಗೆ ನೋಡ್ತಾ ಇದ್ದರೆ ನಿಮಗೆ ಕೂಡ ಕಣ್ಣು ಕುಕ್ಕುತ್ತೆ. ನಿಜವಾಗ್ಲೂ ನಾವು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬಹುದಾ ಬೇಡವಾ?
ಏನಾಗಿಬಿಡುತ್ತೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ರೆ. ಈ ಥರ ಆಕ್ಸಿಡೆಂಟ್ಗಳು ಎಲ್ಲ ಒಂದೊಂದು ಆಗುತ್ತೆ. ನಾವು ಆಗ್ಬಿಡ ನೋಡಿ, ನಾವು ಕೂಡ ಅವ್ರಿಗೂ ಈಗ ಸಾವನ್ನಪ್ಪಿದ್ರು ಕೂಡ ಸಾವನ್ನಪ್ಪಿರೋರ್ಗೂ ಬೇಜಾರಾಗ್ತಾ ಇರುತ್ತೆ. ಏನು ಮಾಡೋಣ, ಈ ರೀತಿ ಹಿಂಗೆ ಆಗಿಬಿಟ್ಟಿದೆಯಲ್ಲ, ಅಯ್ಯೋ ನಮ್ಮ ಮನೆ ಮಕ್ಕಳನ್ನ ಕಳ್ಕೊಂಬಿಟ್ವಲ್ಲ, ನಮ್ಮ ಮನೆ ಯಾರಿದ್ದಾರೆ, ನಮ್ಮ ಮನೆ ವಾರಸ್ತಾರ ಇವ್ರೇ ಅಂತ ಅಂದ್ಬಿಟ್ಟು ಇವ್ರನ್ನೇ ಕಳ್ಕೊಂಬಿಟ್ವಲ್ಲ ನಾವು ಅಂತ ಅಂದ್ಬಿಟ್ಟು ಕೂಡ ತುಂಬ ತುಂಬ ದುಃಖಿತರಾಗಿರ್ತಾರೆ ಎಲ್ಲ ಅವ್ರವ್ರ ಮನೇಲೂ ಕೂಡ. ನೋಡಿ ಈಗ ಮೊನ್ನೆ ತಾನೇ ನೀವೇ RCB ಕಡೆ ನೋಡಿದ್ರಿ, ಅಲ್ಲೂ ಕೂಡ 11 ಸಾವಾಗಿತ್ತು. ಇಲ್ಲೂ ಕೂಡ ಈಗ ಇದೇ ಥರ ಹಿಂಗೆ 230 ಇನ್ನು ಎಷ್ಟು ಜನ ಸಾವಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಅಲ್ಲೂ ಕೂಡ ಚೆಲ್ಲಾಪಿಲ್ಲಿ ಆಗ್ಬಿಟ್ಟಿದ್ದಾರೆ. ನೋಡಿ ಬಿಲ್ಡಿಂಗ್ ಕಟ್ಟಡದಲ್ಲೂ ಕೂಡ ಅಲ್ಲಿ ಊಟ ಮಾಡ್ತಿದ್ದ ವಿದ್ಯಾರ್ಥಿಗಳು ಮಕ್ಕಳುಗಳು ಕೂಡ ಓಡ್ಬಿಟ್ಟಿದ್ದಾರೆ. ವಿಮಾನ ಗುದ್ದಿದ ತಕ್ಷಣ ಏನೋ ಒಂದು ಆಗೋಯ್ತು, ಏನೋ ಭೂಕಂಪ ಆಗೋಯ್ತು, ಪ್ರಳಯನೇ ಆಗೋಯ್ತು ಅನ್ನೋ ಮಟ್ಟಿಗೆ ಓಡಿ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ಇಲ್ಲಿ ಬಿಲ್ಡಿಂಗು ಮತ್ತು ವಿಮಾನ ಎರಡೂ ಕೂಡ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ಬೆಂಕಿನೂ ಕೂಡ ಹತ್ಕೊಂಡ್ಬಿಟ್ಟಿದೆ ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ, ನಂಬಲೇಬೇಕು. ಯಾಕೆಂದರೆ ನಾನು ತೋರಿಸ್ತಾ ಇರೋದು ಇಲ್ಲೇನು ಸುಳ್ಳು ಮಾಹಿತಿ ಅಂತೂ ಅಲ್ಲ, ನಿಜನೇ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ವಿಮಾನ ಯಾವ ರೀತಿ ಬಂದು ನೀವು ಹೋಗ್ತಾ ಇರಬೇಕಾದ್ರೆ ಟೇಕ್ ಆಫ್ ಆಗಿ ಹೋಗ್ತಾ ಇರಬೇಕಾದ್ರೆ ನೆಕ್ಸ್ಟ್ ಹೋಗಿ ಡಿಕ್ಕಿಯನ್ನು ಯಾವ ರೀತಿ ಹೊಡಿಯುತ್ತೆ ಅದು ಬಿಲ್ಡಿಂಗ್ಗೆ ಅಂತಂದರೆ, ಅಲ್ಲಿ ಕೂಡ ಇನ್ನೂ ಅಪಾರ್ಟ್ಮೆಂಟ್ಗಳು ಕೂಡ ಕನ್ಸ್ಟ್ರಕ್ಷನ್ ಇದ್ವಂತೆ. ಆ ಟೈಮಲ್ಲಿ ಕೂಡ ಅಗ್ನಿಶಾಮಕ ದಳ ಎಲ್ಲರೂ ಕೂಡ ಧಾವಿಸಿದ್ದಾರೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅಂತಲೂ ಕೂಡ ತುಂಬ ರಿಸರ್ಚ್ಗಳು ನಡೀತಾ ಇದೆಯಂತೆ. ನೋಡಿ ವಿಮಾನ ನಿಲ್ದಾಣದಲ್ಲಿ ಭಯೋತ್ಪಾದಕರ ಕೃತ್ಯ ನಿಗ್ರಹಕ್ಕೆ ಒದಗಿಸುವ ಕೇಂದ್ರ ಕೈಗಾರಿಕಾ ಭದ್ರತಾ ತುಕಡಿ ಮತ್ತು ಸ್ಥಳೀಯ ಸಿಬ್ಬಂದಿ ಅಗ್ನಿಶಾಮಕ ಠಾಣೆ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅಧಿಕಾರಿಗಳೊಂದಿಗೆ ಸಿಬ್ಬಂದಿ ಸ್ಥಳದಲ್ಲೇ ಧಾವಿಸಿದ್ದಾರೆ ಅಂತ ಕೂಡ ಅಧಿಕಾರಿಗಳು ತುಂಬ ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ಮುಂದೆ ಇನ್ನೇನಾಗುತ್ತೆ ನೋಡಿ, ಸದ್ಯಕ್ಕೀಗ ಲಂಡನ್ಗೆ ಹೋಗ್ಬೇಕಾದವರೆಲ್ಲ ಇಲ್ಲೇ ಚೆಲ್ಲಾಪಿಲ್ಲಿ ಆಗಿಬಿಟ್ರೆ, ಇಲ್ಲೇ ಗಾಯಗೊಂಡಿದ್ದಾರೆ. ಅವರು ಕೂಡ ಮುಂದೆ ಏನೇನು ಕನಸು ಕಟ್ಕೊಂಡಿದ್ರು, ಏನೇನು ಮಾಡಬೇಕು, ನಾಳೆ ಈಗ ಹೋದ ತಕ್ಷಣ ಇಲ್ಲ ನೈಟು ಜರ್ನಿ ಆದ ತಕ್ಷಣ ನೆಕ್ಸ್ಟು ಮುಂದೆ ಏನು ಮಾಡಬೇಕಾಗಿತ್ತು ಅನ್ನೋ ಒಂದು ಕನಸು ಕೂಡ ಅದು ಹೊರಟೋಯ್ತು. ನೋಡಿ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದು ಆ ಕನಸುಗಳೆಲ್ಲ ನುಚ್ಚು ನೂರಾಗೋಯ್ತು. ಅವರು ಕೂಡ ಈಗ ಸಾವನ್ನಪ್ಪಿರೋದ್ರಿಂದ ಅವ್ರ ಮನೆಯಲ್ಲೂ ಕೂಡ ಸೂತಕದ ವಾತಾವರಣ ಅನುಭವಿಸಿರುತ್ತೆ. ಈಗ ನೋಡಿ ಅಲ್ಲಿ ಸೂತಕದ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದು ಹಿಂಗೆ ನಿಮಗೆ ಕೂಡ ಊಹೆ ಮಾಡ್ಕೊಳಕ್ಕಾಗಲ್ಲ. ನೋಡಿ ಕೆಲವರು ಒಬ್ಬೊಬ್ಬರು ಮನೇಲಿ ಸಾವಾದರೆ ಯಾವ ರೀತಿ ಒಂದು ದುಃಖ ಇರುತ್ತೆ ಅಂದರೆ ಫೀಲಿಂಗು, ಈಗ ಅವ್ರವ್ರ ಮನೇಲೂ ಕೂಡ ಈಗ ಅದೇ ರೀತಿ ಇರುತ್ತೆ. ನೋಡಿ ಆ ವಿಮಾನ ಈ ರೀತಿ ಚೆಲ್ಲಾಪಿಲ್ಲಿ ಟೈರ್ಗಳೆಲ್ಲ ಅಲ್ಲಿ ಒಂದೊಂದು ಪಾರ್ಟ್ಸ್ ಕೂಡ ಪಜ್ಜಿ ಆಗಿಬಿಟ್ಟಿದೆ ಅಂತಂದರೆ ನೀವು ನಂಬ್ತೀರಾ? ನೋಡಿ ಒಂದೊಂದು ಪಾರ್ಟ್ಸು ಒಂದೊಂದು ಐಟಮ್ ಕೂಡ ಯಾವ ರೀತಿ ಪಜ್ಜಿ ಆಗಿಬಿಟ್ಟಿದೆ. ಈ ರೀತಿ ಆಗೋ ಒಂದು ವಿಮಾನ ದುರಂತ ನನ್ನ ಕಣ್ಣಾರೆ ಫಸ್ಟ್ ಟೈಮ್ ಇವತ್ತೇ ನೋಡ್ತಾ ಇರೋದು. ಆದರೆ ಲಾಸ್ಟ್ ಟೈಮಲ್ಲೂ ಕೂಡ ಈ ರೀತಿ ನಮ್ಮ ಮಂಗಳೂರಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಮಂಗಳೂರಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ಕಡೆ ಆಗಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಮಂಗಳೂರಲ್ಲೂ ಇದೇ ರೀತಿ ಆಗಿತ್ತು. ಸದ್ಯಕ್ಕೆ ನಮ್ಮ ಬೆಂಗಳೂರಲ್ಲಂತೂ ಇನ್ನೂ ಎಲ್ಲೂ ಆಗಿಲ್ಲ. ನೋಡೋಣ ನೆಕ್ಸ್ಟು. ಆದರೂ ಕೂಡ ಇನ್ನೂ ಹೆಚ್ಚಿನದಾಗಿ ವೀಡಿಯೋ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ಸದ್ಯಕ್ಕೆ ಈಗ ನೋಡಿ ಇಲ್ಲಿಗೆ ಈ ವಿಡಿಯೋ ಇಲ್ಲಿವರೆಗೂ ಕೂಡ ಎಷ್ಟು ಜನ ಈ ಥರ ಸಾವನ್ನಪ್ಪಿದ್ದಾರೆ ಅಂತ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ. ಈ ರೀತಿ ನಿಜವಾಗ್ಲೂ ಸಾವನ್ನಪ್ತಿರಲ್ಲ, ಏನನ್ಸ್ಬೋದು ನಿಮಗೂ ಕೂಡ, ಕರಳು ಕುಕ್ಕುತ್ತೆ. ಈ ರೀತಿ ಹಿಂಗಾಯ್ತಲ್ಲ ನೋಡಿ, ಬಿಲ್ಡಿಂಗಲ್ಲೂ ಕೂಡ ಎಲ್ಲ ಚೆಲ್ಲಾಪಿಲ್ಲಿ, ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ ಬಿಲ್ಡಿಂಗ್ ಅಂತ. ಅದು ಮಕ್ಕಳು ಸ್ಟೂಡೆಂಟ್ಗಳು ಊಟ ಮಾಡ್ತಿದ್ದಾರೆ, ಊಟನೂ ಅರ್ಧಕ್ಕೆಲ್ಲ ಬಿಟ್ಟು ಏನೋ ಭೂಕಂಪ ಆಗೋಯ್ತು, ಪ್ರಳಯ ಆಗೋಯ್ತು ಅಂತ ಹೊಲ್ಟು ಬಿಟ್ಟಿದ್ದಾರೆ ಅಲ್ಲಿಂದನೇ. ಊಟನೂ ಕೂಡ ಬಿಟ್ಬಿಟ್ಟು ಅಲ್ಲೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತಂತ. ಇನ್ನು ಆ ಬಿಲ್ಡಿಂಗ್ಗೆ ಡಿಕ್ಕಿ ಹೊಡೆದ ತಕ್ಷಣ ವಿಮಾನ ಎಲ್ಲ ಚೆಲ್ಲಾಪಿಲ್ಲಿ ಆಗಿ ಹೊರಟೋಗಿದ್ದಾರೆ ಮಕ್ಕಳು ಕೂಡ. ನೋಡಿ ಮಕ್ಕಳು ಕೂಡ ಎಂತಹ ದುರಂತ ಕಾಣಿಸ್ಕೊಬಿಟ್ಟಿದೆ. ಮಕ್ಕಳು ಕೂಡ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಇನ್ನೂ ಮಾಹಿತಿ ತಿಳ್ಕೊಂಬರ್ತಾ ಇಲ್ಲ. ತಿಳಿದು ಬರುತ್ತೆ ನೆಕ್ಸ್ಟ್. ಈಗ ಮಾಹಿತಿ ಎಷ್ಟು ಜನ ಅಲ್ಲಿ ಮಕ್ಕಳು ಊಟ ಮಾಡ್ತಾಯಿದ್ರು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಮಕ್ಕಳು ಕೂಡ ಏನೇನು ಗಾಯಗಳಾಗಿದೆ ಅವ್ರಿಗೂ ಕೂಡ. ಎಲ್ಲ ಮಕ್ಕಳು ಕೂಡ ಎದುರ್ಕೊಂಡು ಓಡೋಗಿರೋದ್ರಿಂದ ಏನಾಗಿದೆ ಅಲ್ಲಿ ಪರಿಸ್ಥಿತಿ. ಅಲ್ಲಿ ಕಾಲೇಜಿನ ಲೆಕ್ಚರ್ಸರ್ಸು ಏನು ಮಾಡ್ತಾಯಿದ್ದಾರೆ ನೋಡಿ, ವಿಮಾನ ಕೂಡ ಅಲ್ಲಿ ಲ್ಯಾಂಡ್ ಆಗಿ ಹೋಗ್ತಾರೆ, ಟೇಕ್ ಆಫ್ ಆಗ್ತಾಯಿದೆ. ಇನ್ನು ಹೋಗ್ತಾ ಇರೋ ಟೈಮಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇರೋ ಟೈಮಲ್ಲಿ ಸೀದಾ ಹೋಗಿ ಟಿಕ್ಕಿ ಅಲ್ಲಿ ಪೈಲಟ್ಗೂ ಕೂಡ ಗೊತ್ತಾಗ್ತಾ ಇಲ್ಲ ನಾವೇನು ಮಾಡಬೇಕು, ಮುಂದೆ ಹಿಂದೆ ಏನಾಗಿತ್ತು, ಮುಂದೆ ಏನು ಮಾಡಬೇಕು ಏನು ಗೊತ್ತಾಗ್ತಾಯಿಲ್ಲ. ಒಂದು ಬೆಂಕಿ ಗುದ್ದಿದ ತಕ್ಷಣ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ. ಬೆಂಕಿ ತಕ್ಷಣ ನೋಡಿ ಆ ಬಿಲ್ಡಿಂಗು ಕೂಡ ಎಷ್ಟು, ಆ ಬಿಲ್ಡಿಂಗ್ಗೆ ಎಲ್ಲ ನೀರು ಹಾರಿಸಿ ಎಲ್ಲ ಅಗ್ನಿಶಾಮಕ ದಳಗಳು ಏನೇನೆಲ್ಲ ಮಾಡ್ತಾಯಿದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾಕೆಂದರೆ ನೋಡಿ ಈ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅಂತಂದರೆ ವಿಮಾನ ನಿಲ್ದಾಣ ಅಲ್ಲಿಂದ ಟೇಕ್ ಆಫ್ ಆದ ವಿಮಾನ ನಿಲ್ದಾಣದಿಂದ ಹೋದ ತಕ್ಷಣ ವಿಮಾನ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅಂತಂದರೆ ಅಲ್ಲಿ ಏನು ಸೇಫ್ ಮಾಡೋದಕ್ಕಾಗ್ತಾ ಇಲ್ಲ. ಅಲ್ಲಿ ಬಂದರೂ ಕೂಡ ಅಲ್ಲಿ ಎಷ್ಟು ಜನ ಅಗ್ನಿಶಾಮಕ ದಳದವ್ರು ಬಂದಿದ್ರು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನಾಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.